ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಪ್ರವೀಣ್ ಹಡ್ಪರ್. ನೀವು ನೋಡ್ತಾ ಇದ್ದೀರಾ KDTV ಕನ್ನಡ. ವೀಕ್ಷಕ ಪ್ರಭುಗಳೇ, ಆರ್ ಡಿ ಬಾಬು ಜೂನಿಯರ್ ಉಪೇಂದ್ರ ಎಂದೇ ಖ್ಯಾತರಾಗಿದ್ದಂತಹ ಆರ್ ಡಿ ಬಾಬು ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಯಾಕೆ ಅನ್ನುವಂಥದ್ದು ಈ ಹಿಂದೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ, ಆದರೆ ಸಹ ಮತ್ತೊಂದು ಸಾರಿ ಹೇಳಿಬಿಡ್ತೇನೆ. ಏನಂದರೆ ಆರ್ ಡಿ ಬಾಬು ಅವರು ಮುಂಜಾನೆ ಒಂದು ಗೂಳಿಗೆ ಮೇವು ಹಾಕುವಂತಹ ಸಂದರ್ಭದಲ್ಲಿ ಅದು ಒಂದು ಪ್ಲಾಸ್ಟಿಕ್ ಪೇಪರನ್ನು ತಿಂತಾ ಇತ್ತು. ಆವಾಗ ಆ ಪೇಪರನ್ನು ಎಳೆಯುವಂತಹ ಒಂದು ಮಟ್ಟಕ್ಕೆ ಹೋದಾಗ ಗೂಳಿ ಅವರತ್ತ ಧಾವಿಸಿ ಅವರನ್ನು ಮೇಲಕ್ಕೆತ್ತು ಕೆಳಗೆ ಎಸೆದು ಬಿಡುತ್ತೆ. ಇದರಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು ಜೂನಿಯರ್ ಉಪೇಂದ್ರ ಎನಿಸಿಕೊಂಡಿರುವಂತಹ, ಹಾಗೆ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಆರ್ ಡಿ ಬಾಬು ಅವರು. ಆರ್ ಡಿ ಬಾಬು ಅವರು ಅನೇಕ ಚಿತ್ರಗಳಲ್ಲಿ, ನಾಟಕಗಳಲ್ಲಿ, ಕಿರುಚಿತ್ರಗಳಲ್ಲಿ, ಹಾಗೆ ಆರ್ಕೆಸ್ಟ್ರಾಗಳಲ್ಲಿ, ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ಮನರಂಜನೆಯನ್ನು ಕೊಡ್ತಕ್ಕಂತಹ ಒಂದು ಮೇಧಾವಿ ನಟ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದು ಅವರನ್ನು ಮೀಟ್ ಮಾಡೋಕ್ಕೆ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ BN ಜಗದೀಶ್ ಅವರು ಬಂದಿದ್ದರು. ಅವರನ್ನು ಮೀಟ್ ಆಗಿ ಒಂದಿಷ್ಟು ಧೈರ್ಯವನ್ನು ಹೇಳುವ ಮೂಲಕ, ಹಾಗೆ ಅವರ ಆರೋಗ್ಯವನ್ನು ವಿಚಾರಿಸುವ ಮೂಲಕ ಸುಮಾರು ಒಂದು 50,000 ರೂಪಾಯಿಗಳನ್ನು ಅವರಿಗೆ ಕೊಡು ಮಾಡಿದರು. ಏಕೆಂದರೆ ಜಯ ಕರ್ನಾಟಕ ಸಂಘಟನೆಯ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹ ಆರ್ ಡಿ ಬಾಬು ಅವರು ಬಾಗಲಕೋಟೆಯಲ್ಲಿ ತಮ್ಮದೇ ಆಗಿರುವಂತಹ ಛಾಪನ್ನು ಮೂಡಿಸಿದ್ದಾರೆ. ಸದ್ಯ BN ಜಗದೀಶ್ ಹಾಗೆ ಬೇರೆ ಬೇರೆ ಈ ಜಯ ಕರ್ನಾಟಕ ಸಂಘಟನೆಯ ಬೇರೆ ಬೇರೆ ಸದಸ್ಯರು ಬಂದು ಇವತ್ತು ಆರ್ ಡಿ ಬಾಬು ಅವ್ರನ್ನ ಮೀಟ್ ಮಾಡಿದ್ದಾರೆ. ಈ ದಿಢೀರ್ ಭೇಟೆ ಜಿಲ್ಲಾ ಸಂಘಟನೆಯ ಗಮನವನ್ನು ಸೆಳೆದುಕೊಂಡಿದೆ. ಅಂದರೆ ಜೈ ಕರ್ನಾಟಕ ಸಂಘಟನೆಯ ಜಗದೀಶ್ BN ಅವರ ಬಾಗಲಕೋಟೆ ಆಗಮನ ಮಹತ್ವವನ್ನು ಪಡೆದಿದೆ. ಅಂದರೆ ಆರ್ ಡಿ ಬಾಬು ಅವರ ಬೆಂಬಲಿಗರಲ್ಲಿ ಒಂದೇನೋ ಬದಲಾವಣೆಯನ್ನು ಉಂಟು ಮಾಡಿದೆ. ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗಗಳಲ್ಲಿ ಆಗುವಂತಹ ದೌರ್ಜನ್ಯಗಳ ವಿರುದ್ಧವಾಗಿ ಕನ್ನಡಕ್ಕಾಗಿ ಕೆಲಸ ಮಾಡುತ್ತಿರುವ ಜಯ ಕರ್ನಾಟಕ ಸಂಘಟನೆಗೆ ಶಕ್ತಿ ತುಂಬುವ ಕೆಲಸದಲ್ಲಿ BN ಜಗದೀಶ್ ಭಾಗವಹಿಸಿ ತಮ್ಮ ಯುವ ಪಡೆಗೆ ಶಕ್ತಿಯನ್ನು ತುಂಬುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಸದ್ಯ ಬಾಗಲಕೋಟೆಗೆ ಆಗಮಿಸಿ ಗುರುತಿಸಿಕೊಂಡಿದ್ದಾರೆ. ನಮಗೆಲ್ಲರಿಗೂ ಒಂದು ರೀತಿ ಏನು ಹೇಳ್ತೀನಿ ಅಂದರೆ ಧೈರ್ಯವನ್ನು ಹೇಳುವಂತಹ ಕೆಲಸಕ್ಕೂ ಸಹ ಮುಂದಾಗಿದ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. BN ಜಗದೀಶ್ ಅವರು ವೃತ್ತಿಯಿಂದ ಹಿರಿಯ ವಕೀಲ, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕಾನೂನು ಶಿಕ್ಷಣವನ್ನು ಪಡೆದಿದ್ದಾರೆ. ಅವರು ಕಾನೂನು ಪಾಂಡಿತ್ಯ ಹಾಗೂ ದಕ್ಷತೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅವರನ್ನು ಕರ್ನಾಟಕ ರಾಜ್ಯದ ಮುಖ್ಯ ಸರ್ಕಾರಿ ಅಭಿಯೋಜಕರಾಗಿ ನೇಮಕ ಮಾಡಿದೆ. ಈ ಹಿಂದೆ ಅವರು ಹೆಚ್ಚುವರಿ ರಾಜ್ಯ ಸರ್ಕಾರಿ ಅಭಿಯೋಜಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ತಿರುವ ಇವರು ಜಯ ಕರ್ನಾಟಕ ಸಂಸ್ಥಾಪಕರಾದ ದಿವಂಗತ ಮುತ್ತಪ್ಪ ರೈ ಅವರ ಆಶಯದಂತೆ ಕನ್ನಡ ನಾಡುನುಡಿ, ಜಲ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಸಾಮಾಜಿಕ ಸೇವಾ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ವೀರ್ ಹೊಯ್ಸಳದ ಚಾರ್ಟರ್ ಅಧ್ಯಕ್ಷರಾಗಿಯೂ ದೀರ್ಘಕಾಲದಿಂದ ಸಕ್ರಿಯರಾಗಿದ್ದಾರೆ. ಇನ್ನು ಹೊಯ್ಸಳ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾಡು ನುಡಿಯ ರಕ್ಷಣೆ ಹಾಗೂ ಬಡವರ ಮತ್ತು ಸಾರ್ವಜನಿಕರ ಧ್ವನಿಯಾಗಿ ನೂರಾರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕಾನೂನು ಕ್ಷೇತ್ರದಲ್ಲಿ ದಕ್ಷ ಸೇವೆಯನ್ನು ಸಲ್ಲಿಸುವ ಜೊತೆಗೆ ಸಂಘಟನೆಯ ಮೂಲಕ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ತಳಮಟ್ಟದ ಜನರಿಗೆ ನ್ಯಾಯ ಸಿಗುವಂತೆ ಶ್ರಮಿಸುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಯ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಆರ್ ಡಿ ಬಾಬು ಅವರ ಸೇವೆ ನಿಜಕ್ಕೂ ಜನಮಾನಸ ನೆನೆಸಿಕೊಳ್ಳುವಂಥದ್ದು. ವೀಕ್ಷಕ ಪ್ರಭುಗಳೇ, ಆರ್ ಡಿ ಬಾಬು ಅವರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಜೈ ಕರ್ನಾಟಕ ಸಂಘಟನೆಯ ಬಗ್ಗೆಯೂ ಸಹ ನಿಮಗೇನು ಅನಿಸುತ್ತೆ ಅಥವಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಯಾಕೆಂದರೆ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗೆ ಅಂತ ಹೇಳಬಹುದು. ಧನ್ಯವಾದಗಳು ವೀಕ್ಷಕ ಪ್ರಭುಗಳೇ, ವಿಡಿಯೋ ನೋಡಿದ್ದಕ್ಕಾಗಿ. ನಮಸ್ಕಾರ. ವಂದೇ ಮಾತರಂ.